ಸರ್ಕಾರದ ಕೆಲಸ ಇದು, ಇನ್ನೊಬ್ಬರದ್ದು ಕೆಲಸ ಅಂತ ಹೇಳಿದ್ರೆ ಒಂದು ಸಮಾಜವನ್ನು ನಾವು ತಿದ್ದಕ್ಕಾಗಲ್ಲ. ಹೌದಲ್ವಾ? ಯಾವತ್ತು ಬದಲಾವಣೆ ಅನ್ನುವಂಥದ್ದು ನಮ್ಮಿಂದ ಶುರುವಾಗಬೇಕು. ಅದು ಸ್ವಲ್ಪ ಕಷ್ಟದ ಕೆಲಸ. ಬೇರೆಯವರು ಮಾಡೋದು ಈಸಿ ಅಲ್ವಾ ಸರ್? ನೋಡೋದು ಈಸಿ ನಮಗೆ. ಅದು ನಾವೇ ಮಾಡಬೇಕು ಅಂದಾಗ ಅದ್ರ ಕಷ್ಟ ಏನು ಅಂತ ಗೊತ್ತಾಗತ್ತೆ. ಅಂದ್ರೆ ಒಂದು ಒಂದು ಬದಲಾವಣೆ ತರೋದಿದೆಯಲ್ಲ ಸರ್, ಬಹಳ ಕಷ್ಟದ ಕೆಲಸ. ಎಷ್ಟೋ ಅವಮಾನ ಅನುಭವಿಸ್ಬೇಕು, ಮತ್ತೆ ಯಾರು ಏನೇನೋ ಅಂದ್ಕೊಳ್ತಾರೆ ಅದನ್ನೆಲ್ಲ ಕೇಳಿಸ್ಕೋಬೇಕು. ಇವೆಲ್ಲ ಮಾಡಿದ್ರೆ ಸಮಾಜದಲ್ಲಿ ಸಣ್ಣ ಬದಲಾವಣೆ, ಒಳ್ಳೇದು ಅಂತೀವಲ್ಲ, ಒಳ್ಳೇದು ಯಾವತ್ತೂ ಕಷ್ಟ. ಸೊ ಆ ಅವಮಾನ, ಇನ್ನೊಂದು ಟೀಕೆ ಎಲ್ಲವನ್ನೂ ಕೇಳಿಸ್ಕೊಂಡು ದೃಢವಾಗಿ ನಿಂತ್ರೇನೆ ಒಂದು ಸಣ್ಣ ಬದಲಾವಣೆ ತರೋದಕ್ಕೆ ಸಾಧ್ಯ ಆಗೋದು. ಇದೇ ಪ್ರದೇಶದ ಮಂಜುನಾಥ್ ರೆಡ್ಡಿ ಅವರು ಕೇಳಿದ್ರಿ, ವಾರದಿ ಸ್ಕೂಲನ್ನ ಮಾಡಿದ್ದಾರೆ. ಇವರು ಧೈರ್ಯ ಮಾಡಿದ್ರಿಂದ ಇವ್ರ ಮನೆಯಲ್ಲಿ ಪ್ರವೇಶ ಆಯಿತು. ಒಂದು ಎಷ್ಟು ಸರ್, 6 ತಿಂಗಳಾಯ್ತಾ? ಒಂದು ವರ್ಷ ಆಗೋಯ್ತಾ? ಒಂದು 8-9 ತಿಂಗಳಿಂದ ಮಂಜುನಾಥ್ ರೆಡ್ಡಿ ಅವರ ಮನೆಯಲ್ಲೂ ಕೂಡ ಯಾರು ಬರ್ತಾ ಇರಲಿಲ್ಲ. ಅದು ವಾಡಿಕೆ ಅಂತ ಇದ್ಬಿಟ್ಟಿತ್ತು. ಸೊ ನಾವು ಮಂಜುನಾಥ್ ರೆಡ್ಡಿನ ಕೇಳಿದಾಗ ಖಂಡಿತ ಮಾಡೋಣ ಸರ್ ಅಂತೇಳಿ ಇವ್ರ ಚಿಕ್ಕಪ್ಪನ ಒಪ್ಪಿಸಿ, ಮತ್ತು ಶಂಕರಪ್ಪ ಅಂತ ಅವರನ್ನ ಇನ್ನೊಬ್ರು ಇದ್ದಾರೆ, 3 ಮನೆಯಲ್ಲಿ ಪ್ರವೇಶ ಆಯಿತು. ಇದೇ DC ಬಂದಿದ್ರು, ಮತ್ತೆ SP ನಿಖಿಲ್ ಅವರು ಇದ್ರು, ಅವರೂ ಬಂದು 3 ಮನೆ ಪ್ರವೇಶ ಅವತ್ತು ನಡೆಯಿತು. ಅಂದರೆ ಸ್ವಲ್ಪ ಮನಸ್ಸು ಮಾಡಿದ್ರೆ ಅಲ್ಲಲ್ಲಿ ನಮಗೆ ವ್ಯಕ್ತಿಗಳಿದ್ದಾರೆ ಅಂತ. ಇವರಲ್ಲೂ ನಾವು ತಕ್ಷಣಕ್ಕೆ ಪ್ಲಾನ್ ಮಾಡಿದ್ವಿ, ಈ ಮನೆ ಸಿಕ್ಕಿದೆ. ಸ್ವಲ್ಪ ಪ್ಲಾನ್ ಮಾಡಿದ್ರೆ ಇನ್ನೂ ಅಷ್ಟು ಜನ ಸಿಗ್ತಾರೆ. ಇವರಲ್ಲೂ ಕೂಡ ತುಂಬಾ ಒಳ್ಳೆ ಮನಸ್ಸುಗಳು ಇರುವಂತ ಜನ ಇದ್ದಾರೆ, ಇಲ್ಲ ಅಂತಲ್ಲ. ನಾವು ಇನ್ನೂ ಸ್ವಲ್ಪ ಒಂದಷ್ಟು ಜನರ ಜೊತೆ ಮಾತಾಡಬೇಕು, ಅವ್ರಿಗೂ ನಮ್ಮ ಪರಿಚಯ ಆಗಬೇಕು, ಏನು ಅಂತ ಗೊತ್ತಾಗಬೇಕು. ಸೊ ಸ್ವಲ್ಪ ನಿಧಾನ ಆದರೂ ಕೂಡ ಖಂಡಿತವಾಗಿ ಈ ಊರಿನ ಇನ್ನೂ ಅನೇಕ ಮನೆಗಳು ಕೂಡ ಓಪನ್ ಆಗ್ತವೆ. ಸೊ ಇಂತಹ ಒಳ್ಳೆಯ ಕೆಲಸಕ್ಕೆ ನೀವು ಧೈರ್ಯ ಮಾಡಿದ್ದೀರಿ. ಯಾವತ್ತೂ ಅಷ್ಟೇ ಮೊದಲು ಹೆಜ್ಜೆ ಹಾಕುವಂಥವ್ರು ನಮ್ಮ ಹೀರೋಗಳ ಥರ ಕಾಣಿಸೋದು. ನೀವು ಹಿಂದೆ ಬರುವಂಥವ್ರು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಕರೆಕ್ಟ್ ಅಲ್ಲ? ಸೊ ಮೊದಲು ಹೆಜ್ಜೆ ಹಾಕಿದಂಥವ್ರು ಬಹಳ ದೊಡ್ಡ ವ್ಯಕ್ತಿಗಳು. ಸೊ ಆ ದೊಡ್ಡ ವ್ಯಕ್ತಿಗಳ ಸಾಲಲ್ಲಿ ನೀವಿದ್ದೀರಿ. ಸೊ ಹಾಗಾಗಿ ಎಲ್ಲರ ಪರವಾಗಿ ನಾನು ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಬಹಳ ದೊಡ್ಡವರೆಲ್ಲ ನಮ್ಮ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈ ಜಿಲ್ಲೆನಲ್ಲಿ, ಕೋಲಾರ ಜಿಲ್ಲೆನಲ್ಲಿ ಯಾರೆಲ್ಲ ದೊಡ್ಡವರು ಅಂತಿದ್ದ ಅವ್ರ ಮನೆಗಳಿಗೆಲ್ಲ ಪ್ರವೇಶ ಮಾಡಿಸ್ಬಿಟ್ಟಿದ್ದೀವಿ. ಇನ್ನು 100 ಮನೆಗಳು ಪ್ರತಿ ಊರಲ್ಲೂ ಕೂಡ ಇದನ್ನು ಮಾಡ್ತೀವಿ. ನಾವು ಯಾರಿಗೂ ಒಂಥರ ಏನೋ ಎದುರೋದಾಗ್ಲಿ, ಯಾಕೆಂದ್ರೆ ಕೆಟ್ಟ ಕೆಲಸ ಮಾಡೋದು ಎದುರ್ಕೋಬೇಕು. ಒಂದು ಒಳ್ಳೆ ಕೆಲಸ, ಮನುಷ್ಯರನ್ನಾಗಿ ನೋಡುವಂಥ ಕೆಲಸಕ್ಕೆ ನಾವೇನು ಎದುರಬೇಕಾಗಿಲ್ಲ. 4 ಜನ ಟೀಕೆ ಮಾಡ್ತಾರೆ, ನಿಮ್ಮನ್ನು ಕೂಡ ಅದು ಇದು ಮಾತಾಡ್ತಾರೆ, ನೀವು ಕೇರೇ ಮಾಡಬೇಡಿ. ಇದು ನನ್ನ ಮನೆ, ನಾನು ಮನುಷ್ಯನಾಗಿದ್ದೀನಿ, ಮನುಷ್ಯನನ್ನು ಒಳಗಡೆ ಕರೆದಿದ್ದೀನಿ. ಸೊ ನಿಮಗೆ ತಪ್ಪು ಅನಿಸಿದ್ರೆ ನೀವು ಬಿಡಿ ಅಂತೇಳಿ ಅಷ್ಟಕ್ಕೆ ಬಿಟ್ಬಿಡಿ. ಸೊ ನಿಧಾನವಾಗಿ ಎಲ್ಲವೂ ಕೂಡ ಸರೋಗ್ತದೆ. ನಾನು ಕೂಡ ಒಂದು 6 ತಿಂಗಳಿಂದ ಈ ಥರ ಟೀಕೆಗಳನ್ನ ಫೇಸ್ ಮಾಡಿದೆ. ಇವತ್ತು ನನ್ನ ಬಹಳ ಪ್ರೀತಿಯಿಂದ ನಮ್ಮ ಊರಲ್ಲೇ ಕೂಡ ಮಾತಾಡ್ಸೋದು, ಗೌರವಿಸೋದು ಇದೆ. ಏಕೆಂದ್ರೆ ಒಳ್ಳೆ ಕೆಲಸ ಮಾಡಿದಾಗ ಆರಂಭದ ಕಷ್ಟ ಅಷ್ಟೇನೆ, ನಂತರ ಎಲ್ಲರೂ ಕೂಡ ಗೌರವಿಸ್ತಾರೆ.